ತಾವು ಈಗ ಇದನ್ನು ಕೊಟ್ಟಿದ್ದೀರಿ, ಯಾವುದು ನಿಲುವಳಿ ಸೂಚನೆ ಅಂತ ಕೊಟ್ಟಿದ್ದೀರಿ. ಹೌದು, ಈಗಾಗಲೇ ನಮಗೆ ಬಹುಶಃ ನಿಮ್ಮ ರಾಜ್ಯಪಾಲ ಭಾಷಣದಲ್ಲಿ ತಮ್ಗೆ ಏನನ್ನು ಕೂಡ ಮಾತಾಡೋದ್ರಲ್ಲಿ ಅವಕಾಶ ಕೂಡ ಇವತ್ತು ಅವಕಾಶಗಳಿದೆ. ಅದು ಮಹತ್ವದ ವಿಚಾರದ್ದು ಕೂಡ. ನಾನು ಬಹುಶಃ ಅದರಲ್ಲಿ ತಕ್ಕೊಂಡೆ ಉತ್ತಮ ಅಂತ ನನ್ನೊಂದು ಅಭಿಪ್ರಾಯ ಅಂತ ಹೇಳಲಿಕ್ಕೆ ನಾನು ಇವತ್ತು ತಿಳಿಸುವಂತದ್ದು. ನಿಮ್ಮ ಸಲಹೆನ ನಾವು ಒಪ್ಕೊಂಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಗವರ್ನರ್ ಸ್ಪೀಚ್ ಅಂದ್ರೆ ಕೊನೆಯಲ್ಲಿ ಅಂದ್ರೆ ಅದರ ರಿಪ್ಲೈ ಬರುವಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನ್ ಬೇಕಾಗಿದೆ ಅದು ಉತ್ತರ ಕೊಟ್ಟು ಹೊರಟೋಗ್ತಾರೆ ಅವರು. ಪರ್ಟಿಕ್ಯುಲರ್ ಆಗಿ ಇವತ್ತು ರಾಜ್ಯದಲ್ಲಿ 2 ಲಕ್ಷ ವಿದ್ಯಾರ್ಥಿಗಳು ಸರ್ಕಾರದ ದುಡ್ಡು 30 ಕೋಟಿ ಇಷ್ಟು ಅವ್ಯವಹಾರ ಆಗಿರೋದು, ಸರ್ಕಾರದ ಖಜಾನೆ ಲೂಟಿ ಆಗಿರೋದ್ರಿಂದ ಇದಕ್ಕೆ ಇಮಿಡಿಯೇಟ್ ಆಗಿ ಆಕ್ಷನ್ ಆಗಬೇಕಾಗಿದೆ. ರಾಜ್ಯಪಾಲರು ಭಾಷಣ ಮಾಡಿದ್ರೆ ಅದು ಜನರಲ್ ಉತ್ತರ, ಎಲ್ಲ 100 ಸಬ್ಜೆಕ್ಟ್ ಮಾತಾಡಿರ್ತಾರೆ, 100 ವಿಚಾರಗಳ ಬಗ್ಗೆ ಉತ್ತರ ಬರುತ್ತೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಇದ್ರ ಬಗ್ಗೆ ಉತ್ತರ ಬರಕ್ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ನಾನು ಯೋಚನೆ ಮಾಡಿ ಅದು ಇನ್ನೂ ಬಹಳಷ್ಟು ನಿಲುವಳಿ ಸೂಚನೆಗಳಿದ್ದು ಅದೆಲ್ಲವನ್ನ ಬಿಟ್ಟು ಇವತ್ತು ರಸ್ತೆ ತಡೆ ನಡೀತಾ ಇದೆ, ಮೊನ್ನೆ ನುಗ್ಗಿದ್ದಾರೆ ಕೆಪಿಎಸ್ಗೆ, ಗಲಾಟೆಗಳು ನಡೀತಾ ಇದ್ದಾರೆ, ಸಾಹಿತಿಗಳು ಪತ್ರಗಳು ಬರೆದಿದ್ದಾರೆ, ತಾವು ಪತ್ರ ಬರೆದಿದ್ದೀರಾ ಆ ಪೀಠದಲ್ಲಿ ಕೂತ್ಕೊಂಡು, ತಾವು ಪತ್ರ ಬರೆದಿದ್ದೀರಾ ಆಕ್ರಮಣದ ಬಗ್ಗೆ. ಅದರಿಂದ ಇದನ್ನ ಮಾಡೋ ನಾನೇನು ಸರ್ಕಾರದ ಅಲ್ಲಲ್ಲ, ಲೋಕಸೇವಾ ಆಯೋಗದಲ್ಲಿ ಆಗ್ತಾ ಇರತಕ್ಕಂಥ ಅವ್ಯವಹಾರಗಳ ಬಗ್ಗೆ, ತಪ್ಪುಗಳ ಬಗ್ಗೆ ಕನ್ನಡವನ್ನ ಕೊಲೆ ಮಾಡಿದ್ದಾರೆ ಅವರು. ಆ ಪದಗಳನ್ನ ಟ್ರಾನ್ಸ್ಲೇಟೆಡ್ ನಾನು ಹೇಳ್ಬಿಟ್ರೆ ನಿಮ್ಗೆ ನಾವು ಕೂತ್ಕೊಳಕ್ಕೆ ಆಗಲ್ಲ ಇಲ್ಲಿ. ಅಂತ ಪದಗಳನ್ನ ಉಪಯೋಗ ಮಾಡಿದ್ದಾರೆ. ಅದನ್ನ ನಾವು ಹೇಳ್ಬೇಕಲ್ಲ, ಕನ್ನಡ ಆದ್ರೂ ಉಳಿಬೇಕಲ್ಲ. ನಾವು ಭಾಷೆ, ನೆಲ, ಜಲ ಪ್ರಮುಖ ಅಂತ ಹೇಳ್ತೀರಿ ಅಧ್ಯಕ್ಷ. ಒಂದೇ ನಿಮಿಷ, ನಾವು ಭಾಷೆ ಬಗ್ಗೆ, ನೆಲದ ಬಗ್ಗೆ ಎಲ್ಲ ನಿಮಗೂ ಗೊತ್ತಿಲ್ಲ. ಬರೋದೇ ಇಲ್ಲ. ನಮ್ಮಲ್ಲಿ ವಿರೋಧ ಮಾತಾಡ್ಬೇಕಾದ್ರೆ ಟಿವಿ ಬರ್ಬೇಕು, ಅವ್ರಿಗೇನು ಇನ್ಸ್ಟ್ರಕ್ಷನ್ ಐತಿ ಕವರ್ ಮಾಡಬೇಡ್ರಿ. ಸಂಪ್ರದಾಯ ನಾವೆಲ್ಲಿ ಮಾಡುದಿಲ್ಲ. ಸದನ ತೋರಿಸ್ತಾರೆ, ನಿಮ್ಮ ತೋರಿಸ್ತಾರೆ, ವಿರೋಧ ಪಕ್ಷದ ನಾಯಕರು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ದಾರೆ, ಅದು ಬರ್ಬೇಕಲ್ಲ. ರಾಜ್ಯ ನಿಜವಾಗಿ ಸರ್ ನೋಡ್ರಿ, ಅಲ್ಲಿ ಬರ್ತದೆ ನೋಡ್ರಿ. ವಿರೋಧ ಪಕ್ಷ ನಾಯಕರು ಅಂತ ಒಂದು ದೊಡ್ಡ ಸ್ಕ್ಯಾಂಡಲ್ ಮಾತಾಡುವಾಗ ಅದ್ರೊಳಗೆ ಬರುದಿಲ್ಲ ಅಂದ್ರೆ ಬರ್ತದೆ. ಇವತ್ತು ನಿನ್ನೆಲ್ಲ ಅವ್ರದೇ ಬಂದದ್ದು. ದಿಸ್ ಇಸ್ ಟೂ ಮಚ್. ಟೆಕ್ನಿಕಲ್ ಪ್ರಾಬ್ಲಮ್ ಇರಬಹುದು. ನೀನೆಲ್ಲ ಬಂದು ನಾನು ಕೇಳ್ತೇನೆ. ಹೋಸದಲ್ಲಿ ಕೂಡ ಸೇಮ್ ಪ್ರಾಬ್ಲಮ್ ಆಗಿತ್ತು. ಈಗ ನಾವು ಅದನ್ನು ನೋಡ್ತೇವೆ ಎಷ್ಟು ಹೊತ್ತು ಬಂತು ಏನಿಲ್ಲ ಅಂತ ಹೇಳಿ. ಯಾಕೆ ಟಿವಿ ಏನು ಪ್ರಾಬ್ಲಮ್ ಅಲ್ಲಿ ಸರಿಪಡಿಸ್ಲಿಕ್ಕೆ ಹೇಳಿ. ಟೆಕ್ನಿಕಲ್ ಪ್ರಾಬ್ಲಮ್ ನಿನ್ನೆನೂ ನಾವು BSc ಪ್ರಸ್ತಾವ ಮಾಡಿದಿರಿ, ಇದ್ರ ಬಗ್ಗೆ ಹೇಳಿದಿರಿ. ನಮ್ದಲ್ಲ, ಮಾಧ್ಯಮದವರು ಹೇಳ್ತಾ ಇದ್ದಾರೆ, ಸರ್ ನಾವು ಇವು ಗಲಾಟೆ ಆದ್ರೆ ಧಿಕ್ಕಾರ ಕೂಗಿದ್ರೆ ಅದು ಬರೋದೇ ಇಲ್ಲ ಅಂತ ಹೇಳಿದ್ದಾರೆ. ಅವರನ್ನು ಹೇಳಿದ್ದಾರೆ, ನಾವು ಅದನ್ನ ನೋಡಿದಿರಿ, ನಾವು ಕಣ್ಣಾರ ನೋಡಿದಿರಿ. ಉತ್ತಮವಾದ ಮಾತಾಡಿ ಎಲ್ಲ. ಈಗ ಯಾರು ಮಾತಾಡ್ತಾ ಇದ್ದಾರೆ ಅವ್ರನ್ನ ಫೋಕಸ್ ಮಾಡಬೇಕೇ ಹೊರತು ಅದು ಬಿಟ್ಬಿಟ್ಟು ಬೇರೆ ಏನೆಲ್ಲ ಫೋಕಸ್ ಮಾಡಿ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು. ಅಲ್ಟಿಮೇಟ್ ಆಗಿ ಜನಕ್ಕೆ ತಾನೇ ಮೆಸೇಜ್ ಹೋಗ್ಬೇಕು, ಜನಕ್ಕೆ ತಾನೇ. ಈಗ ನಾನ್ ನೋಡ್ತಾ ಇದ್ದಲ್ಲಿ ನೀವು ಹೇಳಿ ಆಯ್ತು, ಅವ್ನು ಹೇಳ್ತೇನೆ, ನೀವು ಮಾತಾಡ್ಲಿಕ್ಕೆ ಟೈಮ್ ಆಯ್ತು. ಹೇಳ್ತಾನೆ, ಹೇಳಿ ಕಲಿಸಿದ್ದಾರಲ್ಲ, ಹೇಳಿ ಕಲಿಸಿದ್ದಾರೆ, ಸರಿ ಮಾಡ್ತೇನೆ, ಮಾತಾಡಿ. ಚಕ್ರವರ್ತಿ ಅಶೋಕ್ ಹೆಂಗಿದ್ದಾರೆ ನೀವು ಅವರ ಕೋಪವನ್ನೆಲ್ಲ ಇದ್ರ ಮೇಲೆ ಮುಗಿಸ್ಬೇಡಿ, ಸಬ್ಜೆಕ್ಟ್ಗೆ ಬನ್ನಿ. ಈಗ ಆಯ್ತು, ಅಶೋಕ್ ಮಾತಾಡಿದ್ದಾರೆ. ಏನ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೇಕು. ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ, ಇನ್ಸ್ಟ್ರಕ್ಷನ್ ಪ್ರಾಬ್ಲಮ್. ಯಾವ ಇನ್ಸ್ಟ್ರಕ್ಷನ್ ಕೂಡ ಹೋಗ್ಲಿಲ್ಲ. ಅದಕ್ಕೋಸ್ಕರ ಅಲ್ಲ ಏನಾಯ್ತು ಸೆಕ್ರೆಟರಿ ಅವರೇ, ಈ ಕಡೆ ಇದು ಕನ್ನಡದ ವಿಚಾರ ಏನಾಗಿದೆ ಟಿವಿ. ಕನ್ನಡ ನೆಲ ಜಲ ಪ್ರಶ್ನೆ, ಈ ಕನ್ನಡದ ಭಾಷೆ ವಿಚಾರ ನಿಮಗೂ ಗೊತ್ತಿದೆ. ಭಾಷೆ ಬಗ್ಗೆ ಎಷ್ಟು ಹೋರಾಟಗಳಾಗಿದೆ, ಏನೇನು ವಿಚಾರಗಳಾಗಿದೆ. ಇಲ್ಲಿ ಭಾಷೆಗೆ ಅವಮಾನ ಆಗಿರುವಂಥದ್ದು ಇವತ್ತು ಪ್ರಮುಖವಾಗಿರುವಂಥದ್ದು. ಮತ್ತು KPFCಯಲ್ಲಿ ಸರ್ಕಾರದ ದುಡ್ಡು ಕೂತ್ಕೊಳ್ಳ, ಸರ್ಕಾರದ ದುಡ್ಡು ಇಲ್ಲಪ್ಪ ಕೊಟ್ಟಿರೋದು. ಬಿಡಪ್ಪ, ಎಲ್ಲ ನೋಡ್ಲಿ ಬಿಡಪ್ಪ. ಇಲ್ಲಿ ಸರ್ಕಾರದ್ದು ಒಂದೊಂದು ಎಕ್ಸಾಮ್ಗೆ 15 ಕೋಟಿ ಕೊಟ್ಟಿದ್ರ. ಈಗ ಒಂದು ಎಕ್ಸಾಮ್ ನಡ್ಸಕ್ಕೆ 15 ಕೋಟಿ ಕೊಟ್ಟಿದ್ದೀರ. ಎಕ್ಸಾಮ್ ಮುಗ್ದೋಯ್ತು. ಈಗ ಎಕ್ಸಾಮ್ ಅಲ್ಲಿ ತಪ್ಪಾಯ್ತು, ಕನ್ನಡದ ಕೊಲೆ ಮಾಡಾಕ್ಬಿಟ್ರಿ ಇವರು. ಮತ್ತೆ ಎಕ್ಸಾಮು, ಮತ್ತೆ 15 ಕೋಟಿ
ನಾವೇ ಬರಗಾಲ, ಈಗ ಬರಗಾಲ ಒಂದೊಂದು ಪೈಸಕ್ಕೂ ನಾವೆಲ್ಲ ಅನುದಾನಕ್ಕೋಸ್ಕರ ಮುಖ್ಯಮಂತ್ರಿ ಮನೆ ಬಾಗಿಲಿಗೆ ಹೋಗಿದ್ದೀರಿ. ನಾವೆಲ್ಲ ಅನುದಾನಕ್ಕೆ ಒಂದೊಂದು ರೂಪಾಯಿಗೋಸ್ಕರ. ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಮತ್ತೆ ಹರಾಜು, ಇವೆಲ್ಲವನ್ನ ನಾವು ಹೇಳ್ಬೇಕಾಗಿದೆ ರಾಜ್ಯದ ಹಿತದೃಷ್ಟಿಯಿಂದ. ಸುಮ್ಮನೆ ನಾನು 5-6 ಜನ ಅಭ್ಯರ್ಥಿಗಳಲ್ಲ, 2 ಲಕ್ಷ ಅಭ್ಯರ್ಥಿಗಳಿರೋದು, 2 ಲಕ್ಷ. ಅವರೆಲ್ಲ ಬೀದಿಗೆ ಬಂದಿದ್ದಾರೆ. ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೋ ಗೊತ್ತಿಲ್ಲ. ಮುಂಚೆ ನ್ಯಾಯ ಸಿಗಬೇಕು, ಅದಕ್ಕೋಸ್ಕರ ಪ್ರಸ್ತಾವನೆಗೆ ಅವಕಾಶ ಕೊಡಿ. ಈಗ ಏನು ಅಬ್ಜೆಕ್ಷನ್ ಇಲ್ಲ, ಏನು ಅಬ್ಜೆಕ್ಷನ್ ಇಲ್ಲ. ಈಗ ಒಂದು ಅಲ್ಲ ಏನಿಲ್ಲಪ್ಪ, ಸುಮ್ಮನೆ ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು ಆಯ್ತು, ಈಗ ಒಂದು ಪಾಟೀಲ್ ಅಡ್ಜಸ್ಟ್ಮೆಂಟ್ ಸರಿಪಡಿಸುವಂತ ಹೇಳಿದಾನಲ್ಲ. ಆಯ್ತು, ಕರೆದು ಮಾತಾಡ್ತೇನೆ. ಈಗ ಮಾತಾಡಿ, ಟೆಕ್ನಿಕಲ್ ಸೊಲ್ಯೂಷನ್ ಈಗ ಸರ್ಕಾರ ಮಾತಾಡಿ. ಈಗ ಕೈವಾಡ ಇಲ್ಲಿ ನಿಮ್ದೇ ಕೈವಾಡ ಅಂತ ಕಾಣುತ್ತಿದೆ. ಯಾವ ಬೋಲ್ಟ್ ನಟ್ಟು ಸರಿ ಇಲ್ಲ, ಸ್ವಲ್ಪ ಸರಿ ಮಾಡಿ. ಅಲ್ಲ ಓಕೆ, ನಟ್ಟು ಸರಿ ಮಾಡಿ, ನಮಗೆ ಕಾಣೋದಿಲ್ಲ ಅಂದ್ರೆ ಆಯ್ತು. ಲೂಸ್ ಆಗಿರ್ಬೇಕಲ್ಲ. ಯಾವ ಬೋಲ್ಟ್ ನಟ್ಟು ಲೂಸ್ ಆಗಿದೆ ನೋಡುವ, ಅದನ್ನ ಸರಿ ಮಾಡ್ಬೇಕಲ್ಲ ನೀವು. ಆಯ್ತು ಮಾಡ. ಈಗ ಇಲ್ಲಿಂದ ಸರಿಪಡಿಸ್ಲಿಕ್ಕೆ ಆಗ್ತದ? ಸಭಾಧ್ಯಕ್ಷ ಪಾಟೀಲ್ ಸಾಹೇಬ್ರು ಬರಲಿ, ಪ್ರತಿಪಕ್ಷದವ್ರದ್ದು ಕೂಡ ಬೋಲ್ಟು ಯಾವ ನಟ್ಟು ಲೂಸ್ ಆಗಿದೆ ಹೇಳಿ. ಸಂವಿಧಾನ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸರಿಪಡಿಸ್ತೇನೆ. ಈಗ ನೋಡ್ರಿ, ಈಗ ಬಂತು. ನಾನು ಸರಿಪಡಿಸ್ತಂತ ಹೇಳಿದ್ದೇನಲ್ಲ. ಈಗ ಅದು ಕ್ಲಿಯರ್ ಆಗ್ಬೇಕು ಮೊದಲು. ಆಯ್ತು, ನೀವು ಬರೀ ನಿಮ್ಮ ಅವ್ರ ಮಾರಿನೇ ನಿಮ್ಮ ಮಾರಿ. ಆಯ್ತು. ಈಗ ಅದ್ರ ಯಾಕೆ ಏನು ಸರಿಪಡಿಸ್ತೇನೆ ನಾನು ಅಂತ ಹೇಳಿ ಈಗ ಮಾತಾಡಿ. ಈಗ ಬಿಜೆಪಿ ಸರಿ ಸನ್ಮಾನ್ಯ ಅಧ್ಯಕ್ಷರೇ, ನಾವು ಮಾತಾಡಿದವ್ರು ಮಾರಿನ ಸರಿಪಡಿಸುವ ಸಂಸದೀಯ ವ್ಯವಹಾರಗಳ ಸಚಿವರಾಗಿರ್ತಾರೆ ವಿರೋಧ ಪಕ್ಷದ ನಾಯಕರು. ಸರ್ ನಾವು ಸಂಸದೀಯ ವ್ಯವಹಾರಗಳ ಸಚಿವರಿದ್ದೀರಿ, ನಿಮ್ಮ ಬಗ್ಗೆ ಅಭಿಮಾನ ಐತಿ. ಯಾಕೆ ಅದ್ರ ಬಗ್ಗೆ ಸಂದರ್ಭ ಚರ್ಚೆ ಮಾಡ್ತೇವೆ? ಈ ಸೈಡ್ ಸರಿಪಡಿಸ್ತೇವೆ. ಅದೇ ಟಿವಿ ತೆಗೆದು ಬಿಡ್ಲ, ಇಲ್ಲ ನೋಡಿ ಬಿಲ್ಸಿ. ಆಯ್ತು, ನೋಡ್ತಾ ಏನಂತ ಹೇಳಿ ಕೂತ್ಕೊಳ್ಳಿ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಬರಬಾರ್ದಿತ್ತು, ಈಚೆ ಕಡೆ ಬರೋದಿಲ್ಲ. ನೀವು ಮತ್ತೆ ಈಗ ಸಭೆ ಮುಂದಕ್ಕೆ ಹಾಕ್ರಿ, 15 ನಿಮಿಷ ಆದ್ರೆ ಮಾಡಿ ಮೊದಲು. ಸನ್ಮಾನ್ಯ ಅಧ್ಯಕ್ಷರೇ, ಸರಿಯಲ್ಲ ಇದು ಅಧ್ಯಕ್ಷರೇ. ಇದೆಲ್ಲ ಪಾರ್ಲಿಮೆಂಟರಿ ಪ್ರಾಕ್ಟೀಸ್. ಲೋಕಸಭಾದಲ್ಲಿ ಹೆಂಗ್ ನಡೀತದೆ, ರಾಜ್ಯಸಭೆಯಲ್ಲಿ ನಡೀತದೆ, ಹಂಗೆ ನಡೀತಿದೆ. ನೋಡಿ, ಯಾರು ಕೂಡ ಅಲ್ಲೇ ಮಾತಾಡ್ತಾ ಮಾತಾಡ್ಬಾರ್ದು. ಕುಂಬಳಕಾಯಿ ಕತ್ತ ಹೆಗಲ್ಮುಟ್ಟಿ ನೋಡ್ದ. ಆಯ್ತು, ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ರೆಕ್ಟಿಫೈ ಮಾಡ್ತೇವೆ. 15 ನಿಮಿಷ ಮುಂಚೆ ಏನಿದು ಮತ್ತೆ ಅದೇ ಆಗ್ತಾ ಇದೆ ನೋಡಿ, ಯಾವುದು ಬರ್ತಾನೆ ಇಲ್ಲ. ಪಾಪ ಅವನ ಯಾರೋ ನಿಂತ ಮಾಡ್ಕೋತೀನಿ. ಇವರಿಗೆ ವಿಷಯ ಪ್ರಚಾರ ಇಂಪಾರ್ಟೆಂಟ್. ವಿಷಯ ಸರಿಪಡಿಸ್ತೇನೆ. ವಿಷಯ ಹೇಳಿ. ಎಷ್ಟು 1 ನಿಮಿಷದ ಕೆಲಸ ಹೇಳಿ ಕಲಿಸಿದ್ದೇನೆ. ಮತ್ತೆ ಇದು ಮುಂದುವರಿಸಿದ್ದು ಈಗ ನಾನು ಮಧ್ಯಾಹ್ನ ಕಲಿಸ್ತೇನೆ, ನಿಮ್ಮನ್ನು ಕೂಡ ಕಲಿಸಿ ಮಾತಾಡ್ತೇನೆ. ನಾವು ಮಾತಾಡೋದು ಅಲ್ಲ, ಒಂದ್ಸಲ ಮಾತಾಡಿದ್ವಿ. ಮಾತಾಡಲಿ. ಇದು ಸಂಸದೀಯ ಪದ್ಧತಿನಾ? ಇದು ಸರಿಯಲ್ಲ ಸರ್. ಆಯ್ತು, ಈಗ ನಾನು ಅದನ್ನು ಸರಿಪಡಿಸಂತ ಹೇಳಿದ್ದೇನಲ್ಲ. ಶುರು ಮಾಡಿ ಹಾಗೆ ಮಾತಾಡಬೇಕು. ಈಗ ನಾನು ಮಧ್ಯಾಹ್ನ ವಿರಾಂಶ ಅವರನ್ನು ಕಳಿಸ್ತೇನೆ, ನಿಮ್ಮನ್ನು ಕೂಡ ಕಳಿಸಿ ಮುಂದೆ ಕೂತ್ಕೊಳಿಸ್ತೇನೆ. ವಿರೋಧ ಪಕ್ಷದ